ನಮಸ್ಕಾರ. ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ತುಳಸಿ ಕಟ್ಟೆ ಮನೆ ಯಾವ ದಿಕ್ಕಿನಲ್ಲಿ ವಾಸ್ತು ಪ್ರಕಾರ ಇರಬೇಕು ಅನ್ನೋದು ತುಂಬ ಜನರ ಗೊಂದಲ. ಯಾಕೆ ಹೇಳ್ತೀನಿ ಅಂತಂದರೆ, ಈಗಿನ ಕಾಲಮಾನದಲ್ಲಿ ಪ್ರತಿಯೊಬ್ಬರ ಮನೆ ಹತ್ರನೂ ತುಳಸಿ ಗಿಡ ಸರ್ವೇ ಸಾಮಾನ್ಯವಾಗಿ ಇಟ್ಕೊಳೋದು ಒಂದು ಒಳ್ಳೆಯ ವಿಚಾರನೇ. ಆದರೆ ಆ ತುಳಸಿ ಕಟ್ಟೆನ ಯಾವ ರೀತಿ ಮನೆಗಳ ಹತ್ರ ಇಟ್ಕೊಳ್ಬೇಕು, ವಾಸ್ತು ಪ್ರಕಾರ ಯಾವ ಜಾಗದಲ್ಲಿದ್ದರೆ ಅದು ನಮಗೆ ಅದನ್ನು ನಾವು ಪೂಜೆ ಮಾಡೋದ್ರಿಂದ ಅದು ನಮಗೆ ಶುಭ ಆಗುತ್ತೆ, ಮತ್ತು ಅದರಿಂದ ನಮಗೆ ಅನುಕೂಲ ಆಗುತ್ತೆ, ಲಾಭ ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ನಿಮಗೆ ಅದು ಏನು ಅನ್ನೋದನ್ನು ಅರ್ಥ ಆಗುತ್ತೆ. ನೀವು ಸ್ವಲ್ಪ ನೋಡಿ ನೀವು ಅದನ್ನು ಸ್ಕಿಪ್ ಮಾಡಿದ್ರೆ ಅದರ ವಾಸ್ತು ವಿಚಾರ ನಿಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇದೊಂದು ಗೋಲ್ಡನ್ ಟಿಪ್ಸ್ ರೀತಿಯೇ ಇರುತ್ತೆ. ಹಾಗಾಗಿ ಇದು ವಾಸ್ತು ಟಿಪ್ಸಲ್ಲಿ ಒಂದು ಒಳ್ಳೆಯ ವಿಚಾರ, ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯ ವಾಸ್ತು ತುಳಸಿ ಗಿಡದ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ನಾನು ಉದಾಹರಣೆಯಾಗಿ ಒಂದು ಪೂರ್ವದ ರಸ್ತೆಯ ಉದಾಹರಣೆಯಾಗಿ ತಗೊಂಡಿದ್ದೇನೆ. ನೀವು ಉತ್ತರದ ರಸ್ತೆ ಆದರೂ ಅಷ್ಟೇ, ಪಶ್ಚಿಮದ ರಸ್ತೆ ಆದರೂ ಅಷ್ಟೇ, ದಕ್ಷಿಣದ ರಸ್ತೆ ಆದರೂ ಅಷ್ಟೇ, ಯಾವುದೇ ರಸ್ತೆಗೆ ಪೂರ್ವ ಈಶಾನ್ಯದ ಬಾಗಿಲಿರುತ್ತೆ, ಅಥವಾ ಉತ್ತರ ಈಶಾನ್ಯದ ಬಾಗಿಲಿರುತ್ತೆ, ಅಥವಾ ಪಶ್ಚಿಮದ ರಸ್ತೆ ಆದರೆ ಪಶ್ಚಿಮ ವಾಯುವ್ಯದ ಬಾಗಿಲಿರುತ್ತೆ, ದಕ್ಷಿಣದ ರಸ್ತೆ ಆದರೆ ದಕ್ಷಿಣ ಆಗ್ನೇಯದ ಗೇಟು ಮತ್ತು ದಕ್ಷಿಣದ ಬಾಗಿಲಿರುತ್ತೆ. ಹಾಗಾಗಿ ನೀವು ಯಾವುದೇ ರಸ್ತೆಗಾಗಲಿ ತುಳಸಿ ಗಿಡನ ಆದಷ್ಟು ಯಾವ ಜಾಗದಲ್ಲಿ ಇಡಬೇಕು, ಅದನ್ನು ಯಾವ ರೀತಿ ನಾವು ಇಟ್ಕೊಳ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಪ್ರತಿಯೊಬ್ಬರ ಮನೆಗಳಲ್ಲೂ ತುಳಸಿ ಕಟ್ಟೆನ ಒಂದು ಚಿಕ್ಕ ಫಾಟಲ್ಲಿ ನೀವು ಪೂರ್ವದ ಭಾಗದಲ್ಲಿ ಇಡ್ಬೋದು, ಉತ್ತರ ಭಾಗದಲ್ಲಿ ಇಡ್ಬೋದು. ಚಿಕ್ಕ ತುಳಸಿ ಕಟ್ಟೆನ ನೀವು ಈಶಾನ್ಯದಲ್ಲಿ ಜಾಸ್ತಿ ಈಶಾನ್ಯಕ್ಕೆ ಹೋಗದೆ ರೀತಿಲಿ ಇಟ್ಕೊಳ್ಬೋದು. ಸಮಸ್ಯೆ ಅದಲ್ಲ. ನೀವು ದೊಡ್ಡ ದೊಡ್ಡ ಗ್ರಾನೈಟ್ ಸ್ಲ್ಯಾಬಲ್ಲಿ ಒಂದು 2 ಅಡಿಗೆ 4 ಅಡಿ, 3 ಅಡಿಗೆ 3 ಅಡಿ ದೊಡ್ಡ ದೊಡ್ಡ ಸ್ಲ್ಯಾಬಲ್ಲಿ ನೀವು ಕಟ್ಟೆ ಮಾಡಿ ಒಂದು ಬೃಂದಾವನದ ರೀತಿ ಮಾಡಿ ಅದರಲ್ಲಿ ತುಳಸಿ ಗಿಡ ಇಟ್ಟು ಮಾಡೋದು, ಅದು ಸರ್ವೇ ಸಾಮಾನ್ಯ. ಪ್ರತಿಯೊಬ್ಬರಿಗೂ ಅದು ಚೆನ್ನಾಗಿರಲಿ ಅನ್ನೋದು ಒಂದು ಉದ್ದೇಶ. ಹಾಗಾಗಿ ಆ ರೀತಿಯ ತುಳಸಿ ಕಟ್ಟೆಗಳನ್ನ ಇಡೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಯಾವುದೇ ಕಾರಣಕ್ಕೂ ಮನೆಗಳಲ್ಲಿ ದೊಡ್ಡ ದೊಡ್ಡ ತುಳಸಿ ಕಟ್ಟೆಗಳು, ಬೃಂದಾವನಗಳನ್ನ ಈಶಾನ್ಯದ ಭಾಗದಲ್ಲಿ ಇಡಬೇಡಿ. ಅದು ತುಂಬ ಭಾರ ಆಗುತ್ತೆ. ವಾಸ್ತುವಿನ ರೀತಿಯಲ್ಲಿ ಅದು ತುಂಬ ದೊಡ್ಡದು ಒಂದು ಈ ರೀತಿ ಆಗುತ್ತೆ, ಲೋಡ್ ಜಾಸ್ತಿ ಆಗುತ್ತೆ. ಹಾಗಾಗಿ ಅದು ಮಣ್ಣಿರುತ್ತೆ ಮತ್ತು ಅದು ಗ್ರಾನೈಟಲ್ಲಿ ದೊಡ್ಡದಿರೋದ್ರಿಂದ ಈಶಾನ್ಯ ಭಾಗ ಭಾರ ಆಗುತ್ತೆ. ಹಾಗಾಗಿ ಈಶಾನ್ಯ ಭಾಗ ಭಾರ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈಶಾನ್ಯ ಭಾಗದಲ್ಲಿ ಇರಬಾರ್ದು. ಅದೇ ರೀತಿ ಮನೆಗೆ ಈಶಾನ್ಯ ಆಗುತ್ತೆ ಮತ್ತು ಗೇಟಿಗೆ ಈಶಾನ್ಯ ಆಗುತ್ತೆ. ಹಾಗಾಗಿ ನೀವು ಈ ಭಾಗದಲ್ಲೂ ದೊಡ್ಡ ದೊಡ್ಡ ಸ್ಲ್ಯಾಬು ಇಡಬಾರ್ದು. ಮತ್ತು ಮನೆಗೆ ಈಶಾನ್ಯದಲ್ಲಿ ಇಡ್ತಾರೆ ಕೆಲವೊಂದು ಜನ, ದೊಡ್ಡ ದೊಡ್ಡ ಸ್ಲ್ಯಾಬ್ ಒಂದು 2 ಅಡಿಗೆ 4 ಅಡಿ ದೊಡ್ಡ ದೊಡ್ಡ ಗ್ರಾನೈಟಲ್ಲಿ ಮಾಡಿ ಮನೆಗೆ ಈಶಾನ್ಯ ಭಾಗದಲ್ಲಿ ಬಾಗಿಲು ಹತ್ರನೇ ಇರಬೇಕು ಅಂತ ಇಡ್ತಾರೆ. ನೀವು ಈ ರೀತಿ ಇಡೋದ್ರಿಂದ ಈಶಾನ್ಯ ಭಾಗ ಭಾರ ಆಗುತ್ತೆ. ನೀವು ಆ ರೀತಿ ಈಶಾನ್ಯ ಭಾಗ ಭಾರ ಆಗೋದ್ರಿಂದ ನೀವು ಅಲ್ಲಿ ಪೂಜೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಆಗುತ್ತೆ. ಈಶಾನ್ಯ ಭಾಗ ಭಾರ ಆಗೋದು ತುಂಬ ದೋಷ ಆಗುತ್ತೆ ವಾಸ್ತು ವಿಚಾರದಲ್ಲಿ. ಹಾಗಾಗಿ ಈಶಾನ್ಯ ಭಾಗದಲ್ಲಿ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಮನೆಯ 9 ಭಾಗದಲ್ಲಿ ನೋಡಿ, ಈ 3 ಭಾಗದಲ್ಲಿ ಇಡಲೇಬಾರ್ದು. ಇನ್ನೊಂದು 6 ಭಾಗದಲ್ಲಿ ನೀವು ಉತ್ತರ ವಾಯುದಲ್ಲಿ ಬಿಟ್ಬಿಡಿ. ನೋಡಿ, ಉತ್ತರದ ಮಧ್ಯಭಾಗ ಈಶಾನ್ಯದ 2 ಭಾಗ ಬಿಟ್ಟು ನೀವು ಈ ಭಾಗದಲ್ಲಿ ಉತ್ತರ ವಾಯುವ್ಯ ಉತ್ತರ ಈ ಭಾಗದಲ್ಲಿ ಇಟ್ಕೊಳ್ಳಿ. ಮಧ್ಯಭಾಗದಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಉತ್ತರದ ಮಧ್ಯಭಾಗದಲ್ಲಿ ಇಟ್ಕೊಳ್ಳಿ, ತುಂಬ ಒಳ್ಳೆಯದು. ನೀವು ಈಶಾನ್ಯ ಭಾಗಕ್ಕೆ ತುಳಸಿ ಕಟ್ಟೆ ಇಡಬೇಡಿ. ಅದು ಏನಾಗುತ್ತೆ ಅಂತಂದರೆ, ನೀವು ಈಶಾನ್ಯ ಭಾಗದಲ್ಲಿ ಇಡೋದ್ರಿಂದ ನಿಮಗೆ ತುಂಬ ಅನಾನುಕೂಲ. ಯಾವ ರೀತಿ ಅಂತಂದರೆ, ತುಳಸಿ ಕಟ್ಟೆ ಭಾರ, ಮಣ್ಣಿರುತ್ತೆ, ಗ್ರಾನೈಟ್ ಇರುತ್ತೆ, ಅದು ಹೈಟ್ ಆಗುತ್ತೆ ಅನ್ನೋದು ಒಂದಾದರೆ, ಎರಡನೇದು ಅದರಲ್ಲಿ ದೀಪ ಅಂಟಿಸ್ತೀರ. ಏನು ಆ ತುಳಸಿ ಕಟ್ಟೆದೊಂದು ಗುಡಿ ಇರುತ್ತೆ, ಅದರಲ್ಲಿ ದೀಪ ಅಂಟಿಸ್ತೀರ. ಅದಲ್ಲದೆ ಊದುಕಡ್ಡಿ ಅಂಟಿಸ್ತೀರ, ಅದೆಲ್ಲ ಬೆಂಕಿ ಸಮಾನ ಅದು. ಹಾಗಾಗಿ ಅದನ್ನು ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗಗಳಲ್ಲಿ ಇಟ್ಟು ಅಂಟಿಸೋದ್ರಿಂದ ನಿಮಗೆ ಅದರ ಫಲ ಕಡಿಮೆ ಆಗುತ್ತೆ. ಅದೇ ಅಲ್ಲದೆ ಪೂರ್ವದ ಭಾಗದಲ್ಲಿ ಹೆಂಗಿಡಬೇಕು ಅನ್ನೋದಾದರೆ, ನೋಡಿ, ಉತ್ತರದ ರಸ್ತೆ ಇರುತ್ತೆ, ನಾವು ಉತ್ತರದಲ್ಲಿ ಇಡೋದಕ್ಕಾಗಲ್ಲ, ಆ ಗೇಟ್ ಇರುತ್ತೆ ಮತ್ತು ಚಪ್ಪಲಿ ಅಲ್ಲೇ ಬಿಡ್ತಾರೆ, ನಮಗೆ ಅನಾನುಕೂಲ ಇದೆ ಅಂದಾಗ ನೋಡಿ, ಪೂರ್ವದ ಬಾಗಿಲು ಏನು ಪೂರ್ವದ ಮಧ್ಯಭಾಗದ ಈ ಭಾಗದಲ್ಲಿ ಇಡ್ಬೋದು, ತುಂಬ ಒಳ್ಳೆಯದು. ಮತ್ತು ಈ ಭಾಗದಲ್ಲೂ ಇಡ್ಬೋದು, ಮತ್ತು ಈ ಭಾಗದಲ್ಲೂ ಇಡ್ಬೋದು. ಈ ಲಾಸ್ಟ್ ಒಂದು ಭಾಗದಲ್ಲಿ ಆಗ್ನೇಯದಲ್ಲಿ ಇಡಬೇಡಿ. ಆಗ್ನೇಯದ 1 ಭಾಗ ಬಿಟ್ಟು ಈಶಾನ್ಯದ 2 ಭಾಗ ಬಿಟ್ಟು ಇನ್ನು 6 ಭಾಗದಲ್ಲಿ ನೀವೆಲ್ಲಾದರೂ ಇಡಿ. ಇಲ್ಲಿಂದ ಇಲ್ಲಿಗೆ ಎಲ್ಲಾದರೂ ಇಡಿ. ಅದು ವಾಸ್ತುವಿನ ರೀತಿ ಸೂರ್ಯರಶ್ಮಿಗಳು ತುಳಸಿ ಕಟ್ಟೆ ಮೇಲೆ ಬೀಳುತ್ತೆ, ತುಂಬ ಅನುಕೂಲ ಆಗುತ್ತೆ. ವಾಸ್ತುವಿನ ರೀತಿ ನಿಮಗೆ ಒಳ್ಳೆಯದಾಗುತ್ತೆ, ಅದರ ಫಲ ಇರುತ್ತೆ ನಿಮಗೆ.
ಮತ್ತು ಬಾಗಿಲು ಮುಂದೆ ಯಾವುದೇ ಕಾರಣಕ್ಕೂ ಗೇಟ್ ಮುಂದೆ ಬಾಗಿಲು ಮುಂದೆ ಇಡಬೇಡಿ. ಅದು ನಿಮಗೆ ನಡಿಗೆನ ಕ್ರಾಸ್ ನಡಿಗೆ ಮಾಡುತ್ತೆ. ಮತ್ತು ಬಾಗಿಲು ಎದುರಾಗಿರೋದ್ರಿಂದ ನಿಮಗೆ ಬಾಗಿಲಿಗೆ ಅದು ಭಾರ ಆಗುತ್ತೆ. ಈಶಾನ್ಯ ಪೂರ್ವ ಈಶಾನ್ಯದಲ್ಲಿ ಗೇಟ್ ಮುಂದೆ ಬಾಗಿಲು ಮುಂದೆ ಇಡೋದ್ರಿಂದ ನಿಮಗೆ ಆ ಭಾಗ ಭಾರ ಆಗುತ್ತೆ. ಆ ರೀತಿ ಇಡಬಾರ್ದು. ಬಾಗಿಲು ಮುಂದೆ ದೀಪ ಅಂಟಿಸ್ಬಾರ್ದು. ಹಾಗಾಗಿ ನೀವು ಆ ರೀತಿ ಈಶಾನ್ಯ ಭಾಗಗಳಲ್ಲಿ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯಗಳಲ್ಲಿ ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಸ್ಲ್ಯಾಬ್ಗಳು ತಂದು ಇಟ್ಕೊಳ್ಬೇಡಿ. ಅದು ನಿಮಗೆ ವಾಸ್ತುವಿನ ರೀತಿ ತೊಂದರೆ ಆಗುತ್ತೆ. ಇನ್ನು ನಾನು ಸುಮಾರು ಜನಗಳಿಗೆ ನೋಡಿದ್ದೇನೆ, ಮನೆ ಈಶಾನ್ಯ ಭಾಗದ ಕಾಂಪೌಂಡ್ ಮೇಲೆ ಇಟ್ಟಿರ್ತಾರೆ. ಆ ರೀತಿ ಕಾಂಪೌಂಡ್ಗಳ ಮೇಲೆ ಎಲ್ಲ ದಯಮಾಡಿ ಇಡಬೇಡಿ, ಅದು ಭಾರ ಆಗುತ್ತೆ. ಈಶಾನ್ಯ ಭಾಗ ಭಾರ ಆಗೋದ್ರಿಂದ ಅದು ನಿಮಗೆ ಅನಾನುಕೂಲ ಕೊಡುತ್ತೆ, ಅನುಕೂಲ ಕೊಡೋದಿಲ್ಲ. ಮಾನಸಿಕವಾಗಿ ಟೆನ್ಷನ್ಗಳು ಮತ್ತು ಆರ್ಥಿಕವಾಗಿ ಸಮಸ್ಯೆಗಳು ಕೊಡುತ್ತೆ. ಹಾಗಾಗಿ ನೀವು ಆ ಭಾಗದಲ್ಲಿ ಈಶಾನ್ಯದ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ತುಳಸಿ ಕಟ್ಟೆ ಇಡಬೇಡಿ. ನೀವು ಇಡಲೇಬೇಕು ಅನ್ನೋದಾದರೆ ನೋಡಿ, ಬಾಗಿಲಿಂದ ಈ ಕಡೆ ಪೂರ್ವದ ಕಡೆಯಲ್ಲಿ ನೀವು ಇಟ್ಕೊಂಡ್ರೆ ತುಂಬ ಶ್ರೇಯಸ್ಸು. ಅದೇ ರೀತಿ ಉತ್ತರದಲ್ಲೇ ಆದರೆ ಉತ್ತರದ ಮಧ್ಯಭಾಗದ ಇಟ್ಕೊಬೋದು. ಅದು ವಾಯುವ್ಯದಲ್ಲಿ ಒಂದು ಭಾಗ ಬಿಟ್ಟು ಇಟ್ಕೊಂಡ್ರೆ ಅದು ನಿಮಗೆ ಶ್ರೇಯಸ್ಸಿರುತ್ತೆ. ತುಳಸಿ ಕಟ್ಟೆ ಒಂದು ಒಳ್ಳೆಯ ವಿಧಾನನೇ. ತುಳಸಿ ಅನ್ನೋದು ತುಂಬ ಪವಿತ್ರವಾದದ್ದು, ಒಳ್ಳೆಯ ಆಕ್ಸಿಜನ್ ನೀಡತಕ್ಕಂಥ ಗಿಡ ಆಗಿರುತ್ತೆ. ಹಾಗಾಗಿ ಅದು ಒಂದು ಮಹಾಲಕ್ಷ್ಮಿ ಸ್ವರೂಪ ಅಂತಲೂ ಹೇಳ್ತಾರೆ. ಅದು ಒಂದು ಒಳ್ಳೆಯ ವಿಧಾನನೇ. ತುಳಸಿ ಕಟ್ಟೆ ಪ್ರತಿಯೊಬ್ಬರ ಮನೇಲಿಡೋದು ತುಂಬ ಒಳ್ಳೆಯದೇ. ಆದರೆ ಅದನ್ನು ನಾವು ಯಾವ ಭಾಗದಲ್ಲಿ ವಾಸ್ತು ಪ್ರಕಾರ ಇಟ್ಕೊಳ್ಬೇಕು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ತುಳಸಿ ಕಟ್ಟೆನ ಮನೆ ಹತ್ರ ಇಟ್ಕೊಳ್ತಾನೆ ಅದರಿಂದ ನಿಮಗೆ ಒಳ್ಳೇದಾಗೋದಿಲ್ಲ. ಅದನ್ನು ಯಾವ ಭಾಗದಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡಬೇಕು, ವಾಸ್ತುವಿನ ರೀತಿ ಅದು ನಮಗೆ ತೊಂದರೆ ಆಗದೆ ಇರೋ ರೀತಿ ನಮ್ಗೆ ಒಳ್ಳೇದಾಗಬೇಕು ಅಂದರೆ ಯಾವ ಭಾಗದಲ್ಲಿ ಇಡಬೇಕು ಅನ್ನೋದು ನಿಮ್ಗೆ ಹೇಳಿದ್ದೇನೆ. ಪೂರ್ವದ ಮಧ್ಯಭಾಗ, ಉತ್ತರದ ಮಧ್ಯಭಾಗದ ಆ ಕಡೆ ಈ ಕಡೆ 2 ಭಾಗಗಳಲ್ಲಿ ಇಟ್ಕೊಳ್ಳಿ, ಅದು ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಅದೇ ರೀತಿ ನಮಗೆ ದಕ್ಷಿಣದ ರಸ್ತೆ ಇದೆ, ದಕ್ಷಿಣ ಆಗ್ನೇಯದ ಗೇಟ್ ಇದೆ ಅಂದಾಗ ನೀವು ದಕ್ಷಿಣದ ಮಧ್ಯಭಾಗ, ದಕ್ಷಿಣ ಆಗ್ನೇಯದ 3ನೇ ಭಾಗದಲ್ಲಿ ನೀವು ಇಟ್ಕೊಳ್ಳಿ. ದಕ್ಷಿಣ ನೈಋತ್ಯದ 3 ಭಾಗದಲ್ಲಿ 4 ಭಾಗದಲ್ಲಿ ಇಟ್ಕೊಳ್ಳಿ, ದಕ್ಷಿಣದ ರಸ್ತೆ ಆದರೆ. ಇಲ್ಲ ನಮಗೆ ಪೂರ್ವದ ಬಾಗಿಲಿದೆ ಅಂದಾಗ ನೀವು ಪೂರ್ವದಲ್ಲೇ ಇಟ್ಕೊಳ್ಳಿ. ದಕ್ಷಿಣದ ರಸ್ತೆ ಆದರೂ ನಮ್ಮದು ದಕ್ಷಿಣಾಗ್ನೇಯದ ಗೇಟ್ ಇದೆ, ಪೂರ್ವದ ಬಾಗಿಲಿದೆ ಅಂದಾಗ ಪೂರ್ವದಲ್ಲಿ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಅದೇ ರೀತಿ ಪಶ್ಚಿಮದ ರಸ್ತೆ ಇದೆ ಅಂದಾಗ ಪಶ್ಚಿಮದ ವಾಯುವ್ಯ ಬಿಟ್ಟು 2ನೇ ಭಾಗ ಪಶ್ಚಿಮದ ಮಧ್ಯಭಾಗದಲ್ಲಿ ಇಟ್ಕೊಳ್ಳಿ ತುಳಸಿ ಕಟ್ಟೆ. ಇಲ್ಲ ನಮಗೆ ಉತ್ತರದ ಬಾಗಿಲಿದೆ, ಪಶ್ಚಿಮ ವಾಯುವ್ಯದ ಗೇಟ್ ಇದೆ ಅಂದಾಗ ಉತ್ತರದ ಮಧ್ಯಭಾಗದಲ್ಲಿ ತುಳಸಿ ಕಟ್ಟೆ ಇಟ್ಕೊಳ್ಳಿ. ಅದು ನಿಮಗೆ ವಾಸ್ತುವಿನ ರೀತಿ ಫಲ ಸಿಗುತ್ತೆ. ಅದರಿಂದ ನೆಗೆಟಿವ್ಸ್ ಆಗೋದಿಲ್ಲ. ಅದಲ್ಲದೆ ತುಳಸಿ ಗಿಡ ಮನೆಯ ಹತ್ತಿರ ಇರೋದ್ರಿಂದ ಅಲ್ಲಿ ಬರತಕ್ಕಂಥ ನಕಾರಾತ್ಮಕ ಶಕ್ತಿಗಳು ಮತ್ತು ನೆಗೆಟಿವ್ಸ್ನೆಲ್ಲ ಸ್ವಲ್ಪ ಅಟ್ರಾಕ್ಟ್ ಮಾಡಿ ಅದು ನಿಮಗೆ ಒಂದು ಒಳ್ಳೆಯ ರೀತಿಯ ಪಾಸಿಟಿವ್ನ ಕೊಡುತ್ತೆ ಅಂತಲೂ ಹೇಳ್ಬೋದು. ಹಾಗಾಗಿ ತುಳಸಿ ಕಟ್ಟೆ ವಿಷ್ಣುವಿನ ಸ್ವರೂಪ, ಅದಾಗಿ ಅದಕ್ಕೆ ಅದರದೇ ಆದ ಒಂದು ಪುರಾತನ ಒಂದು ಇದಿದೆ, ಅದನ್ನು ಒಳ್ಳೆಯ ವಿಚಾರನೇ. ಹಾಗಾಗಿ ಯಾವುದೇ ಕಾರಣಕ್ಕೂ ತುಳಸಿ ಕಟ್ಟೆನ ನಾವು ಅಲುಗಳಿ ಆಗಿಲ್ಲ. ಆದರೆ ಈಶಾನ್ಯ ಭಾಗಗಳಲ್ಲಿಟ್ಟರೆ ಅದು ಭಾರ ಆಗುತ್ತೆ ಮತ್ತು ಅದರಿಂದ ನಿಮಗೆ ಫಲ ಸಿಗೋದಿಲ್ಲ ಅಂತಲೂ ಹೇಳ್ಬೋದು. ಅದಲ್ಲದೆ ಮನೆಗಳ ಹತ್ರ ಚಪ್ಪಲಿ ಬಿಡೋ ಜಾಗದಲ್ಲಿ, ಚಪ್ಪಲಿ ಸ್ಟ್ಯಾಂಡ್ ಇರೋ ಜಾಗದಲ್ಲಿ ತುಳಸಿ ಕಟ್ಟೆಗಳನ್ನ ಇಡಬೇಡಿ. ಅದು ಒಳ್ಳೆಯ ಅನುಕೂಲವಾಗತಕ್ಕಂಥ ವಿಧಾನ ಅಲ್ಲ. ಅದಲ್ಲದೆ ಪಾತ್ರೆಗಳು ತೊಳೆಯೋದು ಆಚೆ ಕಡೆ ಮತ್ತು ಆ ಮನೆಗಳಲ್ಲಿ ಏನಾದರೂ ಆಚೆ ಕಡೆ ನಾವು ಗಲೀಜು ಮಾಡೋ ಅಂಥ ಜಾಗಗಳಲ್ಲಿ ತುಳಸಿ ಕಟ್ಟೆ ದಯಮಾಡಿ ಇಡಬೇಡಿ. ಅದನ್ನು ಒಳ್ಳೆಯದು ಅಂತೇಳಿ ನಾವು ಬಳಸೋದು ತುಂಬ ಶ್ರೇಷ್ಠವಾಗಿ ಅದನ್ನು ಇಟ್ಕೊಂಡು ಬಳಸಬೇಕು. ನಾವು ತುಳಸಿ ಗಿಡ ಅಂತೇಳಿ ಎಲ್ಲಂದ್ರಲ್ಲೇ ಇಟ್ಕೊಂಡು ಬಳಸೋದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಅದು ಒಂದು ದೇವರ ಸಮಾನ. ಹಾಗಾಗಿ ಅದನ್ನು ಪೂಜೆ ಮಾಡೋ ವಿಧಾನದಲ್ಲಿ ಒಂದು ಒಳ್ಳೆಯ ಜಾಗದಲ್ಲಿ ಇಟ್ಕೊಂಡು ನೀವು ಬಳಸೋದ್ರಿಂದ ಅದರ ಫಲ ನಿಮಗೆ ಸಿಗುತ್ತೆ. ಅದ್ರ ಜೊತೆಯಲ್ಲಿ ವಾಸ್ತುವಿನ ರೀತಿ ಎಲ್ಲಿದ್ದರೆ ಅದು ನಮಗೆ ಅನುಕೂಲ, ಅದನ್ನು ಯಾವ ರೀತಿ ನಾವು ಬಳಸ್ಕೊಂಡ್ರೆ ಅದರಿಂದ ನಮಗೆ ಫಲ ಬರುತ್ತೆ ಅನ್ನೋದರ ವಾಸ್ತು ವಿಚಾರ ನಿಮಗೆ ಈ ದಿನದ ಸಂಚಿಕೆಯಲ್ಲಿ ತಿಳಿಸಿದ್ದೇನೆ. ಹಾಗಾಗಿ ನಮ್ಮ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.